ತುಂಬಾ ಜನ ಹೇಳ್ತಾರೆ ಇವಾಗ ಭಾರತ್ ಬೆನ್ಸ್ ಗಾಡಿ ಇನ್ನೂ ಚೆನ್ನಾಗಿದೆ ಅಂತ, ನಿಜಾನಾ? ಭಾರತ್ ಬೆಂಚ್ ಇದೆ ಸರ್, ಆದ್ರೆ ಭಾರತ್ ಟೈರ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ. ಭಾರತ್ ಬೆನ್ಸ್ ಅಲ್ಲಿ 10 ವೀಲರ್ ಮಾತ್ರ 1ನೇ ನಂಬರ್ ಗಾಡಿ. ಓಕೆ, ಅದು ಚಲೋ ಇದೆ ಗಾಡಿ. ಚಲೋ ಇದೆ. ಓಕೆ, ಏನ್ ಪ್ರಾಬ್ಲಮ್ ಇದೆ ಸರ್ ಬಾರಾವಿಲ್ ಅಲ್ಲಿ? ಈಗ ಹೊಡಿದ್ದಂದ್ರೆ ಎಷ್ಟು ಸರ್ ಅದು? ಎಷ್ಟು ಹೊಡಿದೆ ಇವಾಗ? ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 4557 ಸರ್. ಓ, 4557. 87 ಅಷ್ಟೇ ಕಿಲೋಮೀಟರ್ ರನ್ ಆಗಿರೋದು. ಮೇಲ್ಗಡೆ ಅದಕ್ಕೆ ಹೊಗೆ ಹೋಗತ್ತಲ್ವಾ? ಮೇಲ್ಗಡೆ ಹೋಗುತ್ತೆ ಸರ್. ಮೇಲ್ಗಡೆ ತಳಗಡೆ ಎಲ್ಲ ಮೇಲ್ಗಡೆ ಹೋಗುತ್ತೆ. ಹೌದು, ಬಾಕಿ ಗಾಡಿ ಹೋಲಿಸಿದ್ರೆ ಎಲ್ಲಾ ಗಾಡಿ ಕೆಳಗಡೆ ಇದೆ ಸರ್. ಅದರಲ್ಲಿ ಮೇಲೆ ಗಾಡಿ. ಟಾಟಾ ಸಿಗ್ನಾದಲ್ಲಿ ಇವಾಗ ತುಂಬಾ ಅಪ್ಡೇಟ್ ಮಾಡಿದಾರಲ್ವಾ ಕ್ಯಾಬಿನ್ ಒಳಗಡೆ. ಮೇಲ್ಗಡೆ ಗ್ಲೋ ಬಾಕ್ಸ್ ಎಲ್ಲ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿದ್ದಾರೆ ಅಲ್ವಾ? ಒಳ್ಳೆ ಗಾಡಿ ಒಳಗಡೆ ನೀವು ಎಸಿ ಹಾಕಿದ್ರಲ್ವಾ, ಒಳ್ಳೆ ಕೂಲಿಂಗ್ ಇದೆ. ಉಪಯೋಗ ಇದೆ ಸರ್ ನಮಗೆ. ಇದು ಉಪಯೋಗ ಇದೆ. ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ ಇಡಬೇಕು ನಡೀತೈತಿ, ಅರಿವಿ ಇಡಕ್ ನಡೀತೈತಿ. ಹೌದು, ಸಣ್ಣದಿಲ್ಲ ಸರ್, ದೊಡ್ಡ ಸರ್. ಸರ್, ಕಂಪನಿಯಿಂದ ಗಾಡಿಗೆ ಮ್ಯೂಸಿಕ್ ಸಿಸ್ಟಮ್ ಅಂತ ಕೊಟ್ಟಿಲ್ವಾ? ಕೊಟ್ಟ ಸರ್. ಕೊಟ್ಟಿದಾರ? ಭಾರಿ ಇದೆ ಸರ್. ಈಗ ಆಟೋಮೆಟಿಕ್ ಒಟ್ಟ ರೇಸ್ ಹಿಡಿಯೋಗಿ ಏನು ಮಾಡಿಲ್ಲ, ಆಟೋಮೆಟಿಕ್ಲಿ ಬಂದ್ ಬಿಡುತ್ತೆ ಸರ್. ಅಷ್ಟ್ ನಿಮಿಷ ಆದ್ಮೇಲೆ ಆದ ನಂತರ ನೀವು ಹಚ್ಕೇರ್ ಬೇಕಾದಂಗ ಹೋದ್ರು ತಾನೇ ಬಂದ್ ಆಗುತ್ತೆ ಸರ್. ಅದ್ ಎಷ್ಟೇ ಹೀಟ್ ಇರ್ಲಿ ಗಾಡಿ, ಎಷ್ಟು ಬೇಕಾದ ಹೀಟ್ ಇದ್ರು ಏಟ್ ಕಡಿಮೆ ಆದ ನಂತರ ಬಂದ್ ಬೀಳುತ್ತೆ ಸರ್. ಟ್ರೈನಿಂಗ್ ಗೆ ಇಂಟ್ರೆಸ್ಟ್ ಅಂದ್ರೆ ಗಾಡಿ ಸಿಗ್ನಾ ಸರ್. ಸಿಗ್ನಾ ಅದ್ರ ಬೈಟೆಕಿನ ಚಂದ, ಓಡುದ್ರಲ್ಲಿ ಚಂದ. ಓಕೆ, ಬೇಕಾದಂತ ಡೌನ್ ಇದ್ರು ಸರ್. ಇಂಜಿನ್ ಕಂಟ್ರೋಲ್ ಹಾಕಿರ ಸರ್, ಬ್ರೇಕ್ ಮೇಲೆ ಕಾಲು ಇಡಂಗಿಲ್ಲ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಗಾಡಿ ಸರ್ ನೀವು ನೋಡಿದಂತ ಒಳ್ಳೆ ಗಾಡಿ ಅಂದ್ರೆ? ಇದೆ ಸರ್. ಇಷ್ಟುದ್ರಲ್ಲಿ ಈಗ ಎಷ್ಟು ದಿನದಲ್ಲಿ ಇದು ಒಂದೇ ಚೆನ್ನಾಗಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ರಮೇಶ್ ವಿಠಲ್ ಪೂಜಾರಿ ಅಂತ ಸರ್. ರಮೇಶ್ ವಿಠಲ್ ಪೂಜಾರಿ ಅಂತ? ಸರ್. ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಯರಗಟ್ಟಿ ತಾಲೂಕು. ಇದು ಯರಗಟ್ಟಿ ತಾಲೂಕು ಕುರುಬಗಟ್ಟಿ ಸರ್. ಯರಗಟ್ಟಿ ತಾಲೂಕು ಕುರುಬಗಟ್ಟಿ ಸರ್. ಸರ್, ಗಾಡಿ ಸಹ ಅಲ್ಲಿಂದನಾ? ಸರ್, ಗೋಕಾಕ್ದ ಸರ್ ಗಾಡಿ. ಓ, ನಿಮ್ಮ ಸರೌಂಡಿಂಗ್ ಇದೆ? ಸರ್, ನಮ್ ಸರೌಂಡಿಂಗ್ ಸರ್. ಓಕೆ, ನಿಮ್ ಸರೌಂಡಿಂಗ್ ದೇ ಗಾಡಿ? ಅಲ್ಲಿದೆ ಸರ್. ಎಷ್ಟು ದೂರ ಆಗುತ್ತೆ ಸರ್ ನಿಮ್ಮ ಊರಿಂದ ಗಾಡಿ ಕಂಪನಿಗೆ? ನಮ್ಮ ಮಾಲಕರ ಊರು 20 ಕಿಲೋಮೀಟರ್ ಸರ್. ಓಕೆ ಸರ್. 20 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ ಬಂದು ಎತ್ಕೊಬಿಡ್ತೀರಾ ಗಾಡಿ? ಸರ್, ನಾವು ಇಲ್ಲಿಂದ ಇಲ್ಲಿ ಹೊಡಿಯತ್ತಲ್ಲ, ಇಲ್ಲಿ ಇದರಲ್ಲಿ ಹೊಡಿಯತ್ತು. ಇಲ್ಲಿ ನಿಮ್ ಮನೆಯಿಂದ ಮಾಲಕರ ಮನೆಗೆ ಬಂದು ಗಾಡಿ ಎತ್ಕೋತೀರಾ? ಆಯ್ತು ಸರ್. ಅಲ್ಲಿ ಎಷ್ಟು 20 ಕಿಲೋಮೀಟರ್ ಬರ್ತೀರಾ? 20 ಕಿಲೋಮೀಟರ್ ಸರ್. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಾ? ಅಪ್ ಅಂಡ್ ಡೌನ್ ಸರ್, ಡೈಲಿ. ಸರ್. ಸರ್, ಇದು ಲೋಕಲ್ ಅಡ್ಡಾಡತ್ತಾ ಗಾಡಿ ಅಥವಾ ಲಾಂಗ್ ರೂಟ್ ಅಲ್ಲಿ ಅಡ್ಡಾಡುತ್ತಾ? ಲಾಂಗ್ ಅಡ್ಡಾಡ್ತು ಸರ್. ಇಲ್ಲಿ ಲಾಂಗ್ ಎಲ್ಲಿಂದ ಎಲ್ಲಿಗೆ? ಇದು ಕಾರವಾರ ಉಂಟು ರೋಡ್ ಸರ್. ಇವಾಗ ಕಾರವಾರ ಉಂಟು. ಓ, ಹೊಸ ಗಾಡಿ ಇದು? ಹೊಸ ಗಾಡಿ ಸರ್. ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್? ಸರ್, ಒಂದು ತಿಂಗಳಾಯ್ತು ಸರ್. ಒಂದು ತಿಂಗಳ ಮೇಲೆ ತಿಂಗಳಾಯ್ತು ಸರ್. ಅಷ್ಟೇ ಬರಬರಿ ಒಂದ್ ತಿಂಗಳಾಯ್ತು. ಓಕೆ, ಈ ಗಾಡಿ ಬರ್ಲಿಕ್ಕೆ ಮೊದಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ಸರ್? ಸರ್, ನಾವು ಇಲ್ಲಿ ಮೊದಲೇ ಲೋಕಲ್ ಇದ್ವಿ ಸರ್. ಅಲ್ಲಿ ಲೋಕಲ್ ಅಂದ್ರೆ ಡಂಪರೇ? ಡಂಪರೇ ಸರ್. ಓಕೆ, ಬೇರೆ ಕಂಪನಿಯಲ್ಲಿ? ಬೇರೆ ಕಂಪನಿಯಲ್ಲಿ. ಯಾವ ಕಂಪನಿ ಸರ್ ಅದು? ಅದು ಸರ್ PM ಪಾಟೀಲ್ ಅಂತ ಹೇಳಿ. ಓಕೆ, ಅವ್ರದ್ದು ಎಷ್ಟು ಗಾಡಿ ಇದೆ? ಅವರು 12 ಗಾಡಿ ಇದ್ದಾರೆ ಸರ್. 12. ಅವ್ರದ್ದು ಸಹ ಟಾಟಾ ಸಿಗ್ನಾನೇನಾ? ಟಾಟಾ ಸಿಗ್ನಲ್ ಸರ್. ಅವರು ಲೈಲ್ಯಾಂಡ್ ಇದ್ದವು, ಮೊದಲೇ ಟಾಟಾ ಪ್ರೇಮ ಅದಾವು. ಓಕೆ, ಇಷ್ಟೇ ಸರ್. ಮತ್ತು ಲೈಲ್ಯಾಂಡ್ ಸೂರು ಹೊಸದು. ಓಕೆ, ಅಷ್ಟೇ ಸರ್. ಲೈಲ್ಯಾಂಡ್ ಓಡಿಸ್ತಾ ಇದ್ರೆ ನೀವು ಟಾಟಾ ಓಡಿಸ್ತಾ ಇದ್ರ ಆ ಕಂಪನಿಯಲ್ಲಿ? ಆ ಕಂಪನಿಯಲ್ಲಿ 2 ವರ್ಷ ಲೈಲ್ಯಾಂಡ್ ಓಡಿಸಿದ್ವಿ. ಓಕೆ. ಪೈಲೆ 1 ವರ್ಷ ಟಾಟಾ ಓಡಿಸಿದ್ವಿ. ಓಕೆ, 1 ವರ್ಷ ಟಾಟಾ ಓಡಿಸಿದ್ರಿ? ಸರ್, ಪೈಲೆ ಟಾಟಾ ಓಡಿಸಿದ್ವಿ. ಯಾವ್ದು? ಸಿಗ್ನಾನೇನಾ? ಸಿಗ್ನಲ್ ಸರ್. ಪ್ರೇಮ. ತುಂಬಾ ಸ್ಟ್ಯಾಂಡರ್ಡ್ ಗಾಡಿ? ಸ್ಟ್ಯಾಂಡರ್ಡ್ ಗಾಡಿ ಸರ್. ಅದು ಹೇಗೆ ಸರ್ ಸಿಗ್ನಾಗೆ ಮತ್ತೆ ಟಾಟಾ ಪ್ರೈಮಾಗೆ ಓಡಿಸ್ಲಿಕ್ಕೆ ಏನ್ ಡಿಫ್ರೆನ್ಸ್ ಬರುತ್ತೆ ಡ್ರೈವಿಂಗ್? ಸರ್, ಅದಲ್ಲಿ ಅದು ಪ್ರೇಮಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಓಕೆ, ಇದರಲ್ಲಿ ಇಂಟ್ರೆಸ್ಟ್ ಬಹಳ ಇದೆ. ಓ, ಪ್ರೈಮಾ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಡ್ರೈವಿಂಗ್? ಬರಲ್ಲ. ಏನಕ್ಕೆ ಸರ್ ಹಾಗೆ? ಅದು ಗಾಡಿ ಒಂದ್ ಸ್ವಲ್ಪ 2 ವರ್ಷ 3 ವರ್ಷ ಆದ ನಂತರ ಗಾಡಿ ಜಂಪ್ ಆಗೋದು,
ಇದರಲ್ಲಿ ಆಟೋಮೆಟಿಕ್ ಎಲ್ಲಾ ಸಿಸ್ಟಮ್ ಇಟ್ಟು ಬೇರೆ ಇದಾವ್ರಿ ಸರ್. ಓಕೆ, ಅದರಲ್ಲಿ ಇಲ್ಲ, ಪ್ರೈಮಾದಲ್ಲಿ ಇಲ್ಲ. ಇಲ್ಲ ಇದರಲ್ಲಿ ಎಸಿ ಕ್ಯಾಬಿನು ಎಸಿ ಇದೆ, ಎಸಿ ಇಲ್ಲ ಅದರಲ್ಲಿ ಸರ್. ಇವಾಗ ಬರ್ತಿರೋ ಗಾಡಿಗೆ ಎಸಿ ಇದೆ, ಇವಾಗ ಬರುವುದ್ರಾಗಲ್ಲಿ ಎಸಿ ಇದಾವೆ. ಹೌದು, ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ ಇವಾಗ. ಪೈಲೆ ಇಲ್ಲ. ಹೌದು, ಹಳೆ ಗಾಡಿಗೆ ಇಲ್ಲ. ಹೌದು, ಹಳೆ ಗಾಡಿಗೆ ಇಲ್ಲ. ನೀವು ಓಡಿಸ್ತಾ ಇರೋದು? ಇಲ್ಲ ಸರ್, ನಾವು ಓಡಿಸೋದಲ್ಲಿ ಹಾಗೆ. ಸರಿ, ತುಂಬಾ ಜನ ಹೇಳ್ತಾರೆ ಟಾಟಾದಲ್ಲಿ ಕಾಸ್ಟ್ಲಿಯೆಸ್ಟ್ ಗಾಡಿ ಅಂದ್ರೆ ಪ್ರೈಮಾ ಅಂತ. ಆದ್ರೆ ಸರ್, ಪ್ರೈಮಾಕಿನ ಸಿಗ್ನಾನೇ ಚೆನ್ನಾಗಿದೆಯಾ? ಸಿಗ್ನಾನೇ ಚೆನ್ನಾಗಿದೆ ಸರ್. ಸಿಗ್ನಾನೇ ಚೆನ್ನಾಗಿದೆ. ಸಿಗ್ನಾನೇ ಚೆನ್ನಾಗಿದೆ ಸರ್. ಯಾವ ತರ ಸರ್ ಡ್ರೈವಿಂಗ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಗೆ ಇಂಟ್ರೆಸ್ಟ್ ಅಂದ್ರೆ ಗಾಡಿ ಸಿಗ್ನಾ ಸರ್. ಸಿಗ್ನಾ ಅದ್ರ ಬೈಟೆಕಿನ ಚಂದ, ಓಡುದ್ರಲ್ಲಿ ಚಂದ. ಓಕೆ, ಬೇಕಾದಂತ ಡೌನ್ ಇದ್ರು ಸರ್ ಅದಕ್ಕ ಇಂಜಿನ್ ಕಂಟ್ರೋಲ್ ಹಾಕಿರ ಸರ್. ನೀವ್ ಬೇಕಾದಂಗ 5ರಾಗಿ 6ರಾಗಿ ಇರಿ ಸರ್. ಓಕೆ, ಏನಾಗಲ್ಲ, ಬ್ರೇಕ್ ಮೇಲೆ ಕಾಲು ಇಡಂಗಿಲ್ಲ. ಸ್ವಲ್ಪ ಒಂದ್ ತವದಲ್ಲಿ ಹಿಡಿದು ಬಿಟ್ರೆ ಮುಗಿದೋದ್ ಸರ್. ಅಷ್ಟು ಕಂಟ್ರೋಲ್ ಇದೆ ಗಾಡಿ. ಕಂಟ್ರೋಲ್ ಇದೆ ಸರ್. ಓಕೆ, ಆತರ ಗಾಡಿ ರೆಡಿ ಮಾಡಿದ್ದಾರೆ. ನಮ್ಮನೆ ಇದೆ ಸರ್. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಆತರ ಇರ್ಲಿಲ್ಲ ಅಲ್ವಾ? ಸ್ಟಾರ್ಟಿಂಗ್ ಆದ್ರೆ ಇಲ್ಲ ಇದ್ರಿ ಸರ್, ಲೆವೆಲ್ ಇದ್ರಿ ಕೆಲಸ. ಓಕೆ, ಆತರ ಇರ್ಲಿಲ್ಲ. ಇಲ್ಲ ಸರ್, ಇಲ್ಲ ಆತರ. ಸರ್, ಇದು ಟಾಟಾ ಸಿಗ್ನಾದಲ್ಲಿ ಬಾರಾ ಟೈರ್ ಅಲ್ವಾ? ಬಾರಾ ಟೈರ್ ಸರ್. ಬಾರಾ ಟೈರ್. ಇದಕ್ಕಿನ್ನ ಮೊದ್ಲು ನೀವು ಬಾರಾ ಟೈರ್ ಓಡಿಸಿದ್ರ? ಬಾರಾ ಟೈರ್ ಓಡಿಸಿದ್ರಿ ಸರ್. 16 ಟೈರ್ ಓಡಿಸಿದ್ವಿ ಸರ್. 16 ಟೈರ್ ಡಂಪರ್ ಓಡಿಸಿದ್ರ? ಇದೆ ಸಿಗ್ನಾನೇ ಟಿಪ್ಪರ್. ಓಕೆ, ಹೇಗೆ ಅದು ಬಾಲಾಜಿದು. ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ ಗಾಡಿ? ಅದು ಚೆನ್ನಾಗಿ ಸರ್. 16 ವೀಲ್ ಚೆನ್ನಾಗಿ. ಸರ್, ತುಂಬಾ ಜನ ಹೇಳ್ತಾರೆ ಬಾರಾ ವೀಲ್ ಕಿನ್ನ 16 ಟೈರ್ ಇನ್ನೂ ಚೆನ್ನಾಗಿರುತ್ತೆ ಡ್ರೈವಿಂಗ್ ಮಾಡ್ಲಿಕ್ಕೆ. ಚೆನ್ನಾಗಿರ್ತದೆ ಸರ್. ಅದು ಲಾಂಗ್ ಚೇಸಿ ಆಗುತ್ತೆ ಸರ್. ಹೌದು, ಲಾಂಗ್ ಚೇಸಿ ಆಗುತ್ತೆ. ಅದ್ರ ಸ್ಪೇಸ್ ಎಲ್ಲ ಕಡಿಮೆ ಒಳಗಡೆ. ಎಲ್ಲ ಕಡಿಮೆ ಸರ್. ಹೌದು, ಜಾಕ್ ಎಲ್ಲ ಹಚ್ಲಿಕ್ಕೆ ತೊಂದ್ರೆ ಇದೆ ಸರ್. ಅದು ತೊಂದರೆ ಇದೆ ಸರ್. ಅದರಲ್ಲಿ ಇರಾಕ್ ಚೆನ್ನಾಗಿದೆ ಸರ್. ಯಾವ್ದ್ರಲ್ಲಿ? 16ದಲ್ಲಿ ಡಬಲ್ ಕೇಬಿನ್ ಕೊಟ್ಟಾನೆ ಸರ್. ಹೌದು, ಇದರಲ್ಲಿ ಸಿಂಗಲ್ ಕೇಬಿನ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಸಿಂಗಲ್ ಕೇಬಿನ್ ಕೊಟ್ಟಿದ್ದಾನೆ. ಸರ್, ಅಷ್ಟೊಂದು ಚೆನ್ನಾಗಿರಲ್ಲ ಅಲ್ವಾ ಸಿಂಗಲ್ ಕೇಬಿನ್? ಸಿಂಗಲ್ ಕೇಬಿನ್ ಇರುತ್ತೆ ಸರ್. ಆದ್ರೂ ಅದರಟ್ಟ ಸೇಫ್ಟಿ ಸರ್. ಇದು ಸಿಂಗಲ್ ಅದ ಸೇಫ್ಟಿ, ಇದಟ್ಟ ಸೇಫ್ಟಿ ಇಲ್ಲ ಸರ್. ಮನ್ಕೋಲಿಕ್ಕೆ ಜಾಗ ಇಲ್ಲ. ಹೌದು, ಇದು ಸಿಂಗಲ್ ಕೇಬಿನ್ ಅಲ್ಲ ಸರ್. ಹೌದು ಸರ್, ಖಂಡಿತ. ಒಳಗಡೆ ತುಂಬಾ ಸ್ಪೇಸ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಸರ್. ಎಂತ ಅಂದ್ರೆ ಎಂತ ಸ್ಪೇಸ್ ಇಲ್ಲ. ಸರ್, ಕರೆಕ್ಟ್ ಆಗಿ ಇದರಲ್ಲಿ ಇಬ್ರು ಮಲ್ಕೋತಂದ್ರೆ ನಡೆಯಂಗಿಲ್ಲ ಸರ್. ಹೌದು, ಒಬ್ಬರೇ ಮಲ್ಕೋಬೇಕು. ಒಬ್ರಿಗೆ ಮಲ್ಕೊಳ್ಳೋದಕ್ಕೂ ಸ್ಪೇಸ್ ಇಲ್ಲ. ಸರ್ ಅಷ್ಟೊಂದು. ಹೌದು, ಇಲ್ಲಿ ಗೇರ್ ಲಿವರ್ ಕೊಟ್ಟಿದ್ದಾರೆ, ಅದು ಕಾಲಿಗೆ ತಾಗುತ್ತೆ ಸರ್. ಕಾಲಿಗೆ ತಾಗತ್ತೆ. ಅದರಲ್ಲಿ 16 ಟೈರ್ ಅಲ್ಲಿ ಏನಾಗುತ್ತೆ ಸರ್, ಡಬಲ್ ಕೇಬಿನ್ ಇದೆ ಸರ್. ಹಿಂದ್ ಸೀಟ್ ಬೇಕಾದಂಗಿದೆ ಸರ್. ಹೌದು, ಮುಂದೊಬ್ರು ಮಲ್ಕೋಬಹುದು ಸರ್. ಅಷ್ಟು ಚೆನ್ನಾಗಿದೆ ಸರ್. ಅಷ್ಟು ಚೆನ್ನಾಗಿದೆ. ಸರ್. ಹಾಗೆ ಸರ್, ಈ ಕಂಪನಿ ಹೊಸದಾಗಿ ಮಾರ್ಕೆಟಿಗೆ ಬಂದಿರೋದು ಇವಾಗ? ಯಾವ್ದು ಸರ್? ಇದು ನಿಮ್ದು ಮಾಲಕರು ಇವಾಗ ಹೊಸದಾಗಿ ಗಾಡಿ ಈಗ ತೊಂದ್ರೆ ಸರ್. ಇವಾಗ 1 ತಿಂಗಳು ಆಯ್ತು. 3 ಗಾಡಿ ಇದಾವೆ. ಓಕೆ, ಈಗ ತೊಂದರು. ಇನ್ನ 8 ಗಾಡಿ ಬುಕ್ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ಗಾಡಿ ಇರ್ಲಿಲ್ಲ ಇವ್ರದ್ದು? ಅವರು ಇದಾವೆ, ಅದ್ರ ಕ್ಯಾಂಟರ್ ಇದಾವೆ. ಟಾಟಾನೇ ಕ್ಯಾಂಟರ್ ಇದಾವೆ. ಅವು ಐಷರ್. ಓಕೆ, ಎಷ್ಟು ಗಾಡಿ ಇದೆ ಸರ್ ಕ್ಯಾಂಟರ್? ಅಂದಾಜು ಒಂದು 10-15 ಗಾಡಿ ಇರ್ಬೇಕು ಸರ್. ಓಕೆ, ಇವಾಗ ರೀಸೆಂಟ್ ಆಗಿ ಟಿಪ್ಪರ್ ತೊಂದ್ರೆ ಸರ್. ಡಂಪರ್ ಫೀಲ್ಡಿಗೆ ಬಂದಿದ್ದಾರೆ. ಡಂಪರ್ ಫೀಲ್ಡಿಗೆ. ಹಾಗೆ ಸರ್, ಏನಕ್ಕೆ ಸರ್ ನಿಮ್ಮ ಮಾಲಕರು ಟಾಟಾ ಗಾಡಿನೇ ಜಾಸ್ತಿ ಲೈಕ್ ಮಾಡಿದ್ದಾರೆ? ಈಗ ಟಾಟಾ ಗಾಡಿನ ಲೈಕ್ ಮಾಡಿದ್ದಾರೆ ಸರ್. ಓಕೆ, ಇದಕ್ಕೆ ಕಾಂಪಿಟೇಷನ್ ಆಗಿ ತುಂಬಾ ಗಾಡಿ ಇದೆ ಮಾರ್ಕೆಟ್ ಅಲ್ಲಿ? ಅದಾವ ಸರ್. ಬೆಂಚ್ ಇದಾವು, ಮತ್ತು ಲೈಲ್ಯಾಂಡ್ ಇದೆ, BMW ಇದೆ, ಮಹೇಂದ್ರ ಇದೆ. ಹೌದು, ಮ್ಯಾನ್ ಇದೆ. ಆದ್ರೆ ಇದನ್ನ ಸೇಫ್ಟಿ ಅದೇ ಚಲೋ ಇದೆ, ಇದನ್ನ ತೊಗೊಂಡಿದ್ದಾರೆ ಸರ್. ಹೌದು, ಖಂಡಿತ ಸರ್. AMW ಮ್ಯಾನ್ ಎಲ್ಲ ಓಡಿಸಿದಿರಾ? ಇಲ್ಲ ಸರ್, ಓಡಿಸಿಲ್ಲ. ಮ್ಯಾನ್ ಅಲ್ಲಿ ಕಿನ್ನರಿಕೆ ಮಾಡಿದೆ, AMW ಅಲ್ಲಿ ಹೊಡೆದಿಲ್ಲ. ಹೇಗೆ ಸರ್ ಮ್ಯಾನ್ ಗಾಡಿ? ಅದು ಚೆನ್ನಾಗಿ ಸರ್. ಚೆನ್ನಾಗಿ. ಆದ್ರೆ ಮಾರ್ಕೆಟ್ ಅಲ್ಲಿ ಆ ಗಾಡಿ ಕಡಿಮೆ ಐತೆ ಸರ್. ಅದು ಹೌದು, ಮೊದ್ಲಿನ ತರ ಇಲ್ಲ. ಇಲ್ಲ ಸರ್. ಈಗ ಜಾಸ್ತಿ ಅಂದ್ರೆ ಇದೆ ಟಾಟಾ ಸಿಗ್ನಾ, ಟಾಟಾ ಪ್ರೇಮ. ಆದ್ರೆ ಸರ್, ತುಂಬಾ ಜನ ಹೇಳ್ತಾರೆ ಇವಾಗ ಭಾರತ್ ಬೆಂಜ್ ಗಾಡಿ ಇನ್ನೂ ಚೆನ್ನಾಗಿದೆ ಅಂತ. ನಿಜಾನಾ? ಭಾರತ್ ಬೆಂಜ್ ಇದೆ ಸರ್. ಆದ್ರೆ ಬಾರಾ ಟೈರ್ ಚೆನ್ನಾಗಿಲ್ಲ. ಅದು ಬಾರವಿಲ್ಲು ಚೆನ್ನಾಗಿಲ್ಲ ಭಾರತ್ ಬೆಂಜ್ ಅಲ್ಲಿ. 10 ವೀಲರ್ ಮಾತ್ರ 1ನೇ ನಂಬರ್ ಗಾಡಿ. ಓಕೆ, ಅದು ಚಲೋ ಇದೆ ಗಾಡಿ. ಚಲೋ ಇದೆ. ಓಕೆ, ಏನ್ ಪ್ರಾಬ್ಲಮ್ ಇದೆ ಸರ್ ಬಾರವಿಲ್ ಅಲ್ಲಿ? ಅದು ಗಾಡಿ ಚೆನ್ನಾಗಿ ಇದನ್ನ ಮಾಡೋಲ್ಲ, ಕೆಲಸ ಆಗೋದಿಲ್ಲ. ಗಾಡಿ ಕಿರಿಕಿರಿ ಬಾಳ್ ಮಾಡುತ್ತೆ. ಅಂದ್ರೆ ಸರ್, ಯಾವ ತರ ಕಿರಿಕಿರಿ ಮಾಡತ್ತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದು ರನ್ನಿಂಗ್ ಬಾಳ 1-2-3 ತಿಂಗಳು ಆದ ನಂತರ ಟೈರ್ ಹೊಸವನ್ನ ಹೊಡಿಬಹುದು. ಓಕೆ, ಹಿಂಗೆಲ್ಲ ಆಗುತ್ತೆ. ಬಾರಾ ಟೈರ್ ಅಲ್ಲಿ, 16 ಟೈರ್ ಅಲ್ಲಿ. ಇದು ಭಾರತ್ ಬೆಂಜ್ ಅಲ್ಲಿ. ಓಕೆ, ಅಂದ್ರೆ ಟೈರ್ ಎಲ್ಲ ಜಾಸ್ತಿ ತಿನ್ನತ್ತೆ ಸರ್. ಆತರ. ಸರ್. ಓಕೆ, ಟೈರ್ ಪ್ರಾಬ್ಲಮ್ ಒಂದೇನಾ ಮತ್ತೆ ಬೇರೆ ಎಂತ ಪ್ರಾಬ್ಲಮ್ ಬರುತ್ತಾ ಇದಕ್ಕೆ? ಅದೆಲ್ಲ ಒಂದು ಅಷ್ಟೇ ಇದೆ ಸರ್. ಅದೊಂದೇ. ಸರ್, ಮಾರ್ಕೆಟ್ ಅಲ್ಲಿ ಟಾಟಾ ಸಿಗ್ನಾ ಬಾರಾವಿಲ್ಲಿಗೆ ಮತ್ತೆ ಯಾವ ಗಾಡಿಗೆ ಸರ್ ಕಂಪೇರ್ ಮಾಡಬಹುದು ಬಾರಾವಿಲ್ ಅಲ್ಲಿ? ಇದಕ್ಕೆ ಈಗ ಹೋಲಿಸೋದಂದ್ರೆ ಯಾವ್ದು ಇಲ್ಲ ಸರ್. ಯಾವ್ದು ಇಲ್ಲ, ಇದರಷ್ಟು ಯಾವ್ದು ಇಲ್ಲ. ಓಕೆ, ಭಾರತ್ ಬೆಂಚ್ ಇದೆ ಕರ, ಆದ್ರೆ ಇದರಷ್ಟು ಇದು ಬರಲ್ಲ ಸರ್.
ಇದ್ರಷ್ಟಿಲ್ಲ. ಎಲ್ಲ ಬರಲ್ಲ ಸರ್, ಬರಲ್ಲ. ಬರಲ್ಲ ಸರ್. ಏನಕ್ಕೆ ಸರ್ ಗಾಡಿ ಪದೇ ಪದೇ ಆಫ್ ಆಗ್ತಾ ಇದೆ? ಸರ್ ಆಟೋಮೆಟಿಕ್ ಸರ್ ಅದು, ಆಟೋಮೆಟಿಕ್. ಆಟೋಮೆಟಿಕ್ ಒಟ್ಟ ರೇಸ್ ಹಿಡಿಯೋಗಿ ಏನು ಮಾಡಿಲ್ಲ, ಆಟೋಮೆಟಿಕ್ಲಿ ಬಂದ್ ಬಿಡುತ್ತೆ ಸರ್. ಅಷ್ಟ್ ನಿಮಿಷ ಆದ್ಮೇಲೆ? ಅಷ್ಟ್ ನಿಮಿಷ ಆದ ನೀವು ಹಚ್ ಕೇರ್ ಬೇಕಾದಂಗ್ ಹೋದ್ರು ತಾನೇ ಬಂದ್ ಆಗುತ್ತೆ ಸರ್. ಅಷ್ಟ್ ನಿಮಿಷ ಆದ್ಮೇಲೆ ಅದ್ ಎಷ್ಟೇ ಹೀಟ್ ಇರ್ಲಿ ಗಾಡಿ, ಎಷ್ಟು ಬೇಕಾದ ಹೀಟ್ ಇದ್ರು ಏಟ್ ಕಡಿಮೆ ಆದ ನಂತರ ಬಂದ್ ಬೀಳುತ್ತೆ ಸರ್ ಗಾಡಿ. ಒಂದ್ ಬೀಳತ್ತೆ ಗಾಡಿ. ವೇಟ್ ಅದು ಹೀಟ್ ಆದದ್ದೆಲ್ಲ ಕಡಿಮೆ ಆಗ್ಬೇಕ್ರಿ ಸರ್. ಮತ್ತೆ ನಮಗ್ ಬೇಕಾದ್ರೆ ನಾವು ಚಾಲೂ ಮಾಡ್ಕೋಬಹುದು ಸರ್. ಚಾಲೂ ಮಾಡ್ಕೋಬಹುದು. ಹಾ ಸರ್, ಆತರ. ಅಂದ್ರೆ ಎಸಿ ಹೆಚ್ಚಿರ್ತವಲ್ರಿ ಸರ್, ಖಂಡಿತ ಕಡಿಮೆ ಆಗುತ್ತೆ ಸರ್. ಓಕೆ, ಎಸಿ ಇಲ್ಲಾದ್ರೆ ಆನ್ ಇರುತ್ತೆ? ಆನ್ ಇರಲ್ಲ ಸರ್, ಆಟೋಮೆಟಿಕ್ಲಿ ಬಂದ್ ಆಗುತ್ತೆ ಸರ್, ಅದು ಬಂದಾಗತ್ತೆ ಸರ್. ಆತರ. ಹಾ ಸರ್. ಸರ್ ತುಂಬಾ ಜನ ಹೇಳ್ತಾರೆ ಈ ಹೈವೇಗಳಲ್ಲೆಲ್ಲ, ಈ ಡಂಪರ್ ಅಲ್ಲೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಪಾರ್ಟ್ ಅಂದ್ರೆ ಇದು ಎಕ್ಸಾಸ್ಟ್ ಸೈಲೆನ್ಸರ್ ಕೊಟ್ಟಿದಾರಲ್ಲ ಕ್ಯಾಬಿನ್ ಹಿಂದ್ಗಡೆ, ತುಂಬಾ ಕಾಸ್ಟ್ಲಿ ಇದೆ ಅಂತ. ಅದಕ್ಕೆ ನಿಜಾನಾ? ನಿಜ ಸರ್. ಎಷ್ಟ್ ಲಕ್ಷ ಆಗತ್ತೆ ಸರ್ ಅದು ಅಂದಾಜು? ಕಾಸ್ಟ್ಲಿ ಇದೆ ಸರ್. ಎಷ್ಟ್ ಲಕ್ಷ ಆಗತ್ತೆ ಸರ್ ಅದಕ್ಕೆ? ಅದೊಂದು 3 ಲಕ್ಷದ ಮೇಲೆ ಇದೆ ಸರ್. ಓಕೆ, ಅದು ಸಿಲಿಂಡರ್ ಏನಿದೆ ಅದು 3 ಲಕ್ಷದ ಮೇಲೆ ಇದೆ ಸರ್. ಏನಕ್ಕೆ ಸರ್ ಅದು? ಬಾಕಿ ಕಂಪನಿ ಗಾಡಿಲೆಲ್ಲ ಅಷ್ಟೊಂದು ದೊಡ್ಡದಿಲ್ಲ, ಈ ಟಾಟಾದಲ್ಲಿ ಮಾತ್ರ ದೊಡ್ಡದಿದೆ. ದೊಡ್ಡದಿದೆ ಸರ್ ಅದು ಇಂಜಿನ್ ಕಂಟ್ರೋಲ್ ಮಾಡಕ್ಕಾಯ್ತು, ಭಾರಿ ಇದೆ ಸರ್ ಅದು. ಭಾರಿ ಇದೆ. ಓಕೆ, ಮೇಲ್ಗಡೆ ಅದಕ್ಕೆ ಹೊಗೆ ಹೋಗತ್ತಲ್ವಾ? ಮೇಲ್ಗಡೆ ಹೋಗುತ್ತೆ ಸರ್. ಮೇಲ್ಗಡೆ, ಕೆಳಗಡೆ ಎಲ್ಲ ಮೇಲ್ಗಡೆ ಹೋಗುತ್ತೆ. ಹೌದು, ಬಾಕಿ ಗಾಡಿ ಹೋಲಿಸಿದ್ರೆ ಎಲ್ಲ ಗಾಡಿ ಕೆಳಗಡೆ ಇದೆ ಸರ್. ಇದರಲ್ಲಿ ಮೇಲೆ ಗಾಡಿ ಇದೆ. ಹೌದು, ಏನಕ್ಕೆ ಸರ್? ಮೊದ್ಲಿನ ಗಾಡಿ ಎಲ್ಲ ಕೆಳಗೆ ಬರ್ತಾ ಇತ್ತು. ಕೆಳಗಡೆ ಸರ್, ಇದು ಮೇಲ್ಗಡೆ ಆದ್ರೆ ಸೇಫ್ಟಿ ಇದೆ ಸರ್. ಇದು ಯಾರು ಮಂದಿಗೆ ತೊಂದರೆ ಆಗಲ್ಲ, ಜನರಿಗೆ ತೊಂದರೆ ಆಗಲ್ಲ, ಯಾರು ಮುಟ್ಲಿಕ್ಕೆ ಹೋಗಲ್ಲ. ಮುಟ್ರಿದ್ರೆ ಕೈಯೆಲ್ಲ ಸುಟ್ಟೋಗುತ್ತೆ ಸರ್. ಅಷ್ಟ ನಮನಿ ಹೀಟ್ ಆಗಿರುತ್ತೆ ಸರ್. ಅಷ್ಟು ಹೀಟ್ ಆಗಿರುತ್ತೆ ಸರ್. ಹಾಗೆ ಈಗ 210 ಕಿಲೋಮೀಟರ್ ಬಂದಿದೆ ಸರ್ ಕಂಟಿನ್ಯೂ ಆಗಿ. ಓಕೆ, ಒಬ್ರೆ. ಓಕೆ ಸರ್, 210 ಕಿಲೋಮೀಟರ್ ಬಂದಿವೆ. ಆದ್ರೆ ಇಂಜಿನ್ ಈಗ ನಾವು ಅಲ್ಲಿ ಹೋಗಿ ಹಿಡಿದ್ರೆ ಅದನ್ನು ಸುಡ್ತೈತೆ ಸರ್. ಸುಡ್ತೈತಿ. ಹೀಟ್ ಬಾಳ ಆಗಿರುತ್ತೆ ಸರ್. ಹೀಟ್ ಬಾಳ ಆಗಿರುತ್ತೆ. ಹಾಗೆ ಸರ್, ಇದಕ್ಕೆ ಡೀಸೆಲ್ ಕೆಪಾಸಿಟಿ ಎಷ್ಟು ಕೊಟ್ಟಿದ್ದಾನೆ ಸರ್? ಇದಕ್ಕೂ ಈಗ ನಾವು 2.5 2.4 ಕೊಡತ್ತೈತಿ ನೋಡಿ ಸರ್. 2.4 2.5 ಹೊಸ ಗಾಡಿ ಅಲ್ವಾ? ಹೊಸ ಗಾಡಿ ಸರ್. ಹೌದು, ಇನ್ನು ಒಂದ್ ಶೋರೂಮ್ ಇಲ್ಲ ಸರ್, ಇನ್ನು ಒಂದು ಸರ್ವಿಸ್ ಆಗಿಲ್ಲ ಸರ್. ಆದ್ಮೇಲೆ ಎಷ್ಟು ಕೊಡ್ಬೋದು ಸರ್? ಈಗ ಹೊಡಿದ್ದಂದ್ರೆ ಎಷ್ಟು ಸರ್? ಅದು ಎಷ್ಟು ಹೊಡಿದ್ ಇವಾಗ? ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 4,557 ಸರ್. ಓ, 4,587 ಅಷ್ಟೇ ಕಿಲೋಮೀಟರ್ ರನ್ ಆಗಿರೋದು? ಅಷ್ಟೇ ಸರ್. ಓಕೆ ಸರ್, ಗಾಡಿ ಡೆಲಿವರಿ ಮಾಡಿದ್ಮೇಲೆ ಇದು ತುಂಬ್ಕೊ ಬಂದ್ರೆ ಫಸ್ಟ್ ಟ್ರಿಪ್? ಇಲ್ಲ ಸರ್, ಇಲ್ಲಿ ಹಿಡಿದ್ರೆ ಇಲ್ಲಿ ಬಿಲ್ಕುಂದಲ್ಲಿ ಹೊಡಿತಿದ್ವಿ ಸರ್. ಓಕೆ, ಎಷ್ಟು ಟ್ರಿಪ್ ಮಾಡಿದೀರಾ ಅಲ್ಲಿ? 18-19 ಟ್ರಿಪ್ ಮಾಡಿದ್ವಿ ಸರ್. ಎಷ್ಟು ದಿನಕ್ಕೆ? ಅದು 20 ದಿನದಲ್ಲಿ ಸರ್. 20 ದಿನದಲ್ಲಿ? ಅಲ್ಲಿ ಲೋಕಲ್ ಟ್ರಿಪ್? ಅದು ಅಲ್ಲಿ ಲೋಕಲ್ ಸರ್. ಒಂದು ದಿವಸಕ್ಕೆ 60-80 ಟ್ರಿಪ್ ಇಷ್ಟೇ ಆಗಿತ್ತು ಕಿಲೋಮೀಟರ್ ಅಷ್ಟೇ. ದಿನಕ್ಕೆ 60-70 ಕಿಲೋಮೀಟರ್ ಒಂದು ಟ್ರಿಪ್ ಹೋಗಿ ಬಂದ್ರೆ. 2 ಟ್ರಿಪ್ ಹೋದ್ರೆ 160 ಹಿಂಗೆ 2 ಇಷ್ಟ ಆಗುತ್ತೆ ಸರ್. ಓಕೆ, ಇವಾಗ ಲಾಂಗ್ ಟ್ರಿಪ್ ಇವತ್ತು ಫಸ್ಟ್ ತುಂಬ್ಕೊಂಡ್ಬಂದ್ರಿ. ಎಷ್ಟು ದಿನಕ್ಕೊಮ್ಮೆ ಟ್ರಿಪ್ ಆಗುತ್ತೆ ಸರ್ ಇದು? ಇದು ನಾಳೆ ಮಧ್ಯಾಹ್ನ 12ಕ್ಕೆ ಬರ್ತೀವಿ ಸರ್. ಓಕೆ, 12ಕ್ಕೆ ಖಾಲಿ ಮಾಡಿ ಬಂದ್ಬಿಡ್ತೀರಾ? ಬರ್ತೀವಿ ಸರ್. ಹಾಗೆ ಸರ್, ಒಂದ್ ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಈ ರೂಟಿಗೆ? ಇಲ್ಲಿಗೆ ಒಂದು 8-10 ಗಾಡಿ ಸರ್ ಒಂದ್ ದಿನಕ್ಕೆ. ಇದು ಬಾಡಿ ಗಾಡಿನೂ ಲೋಡ್ ಆಗ್ತಿದೆ ಅಲ್ವಾ? ಆಗತ್ತೆ ಸರ್. ಟಿಪ್ಪರು ಆಗ್ತಾ ಇದೆ? ಟಿಪ್ಪರ್ ಆಗುತ್ತೆ ಸರ್. ಟಿಪ್ಪರು ಆಗ್ತಾ ಇದೆ. ಹಾಗೆ ಸರ್, ಇದಕ್ಕೆ ಡೀಸೆಲ್ ಕೆಪಾಸಿಟಿ ಎಷ್ಟು ಲೀಟರ್ ಕೊಟ್ಟಿದ್ದಾನೆ ಹೊಸ ಗಾಡಿಗೆ? ಇದಕ್ಕೂ 2.4 2.5 ಡೀಸೆಲ್ ಕೆಪಾಸಿಟಿ ಟ್ಯಾಂಕಿಂದು 360 360 ಲೀಟರ್ ಡೀಸೆಲ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಲಿಕ್ವಿಡ್ದು 80 ಲೀಟರ್ ಇದ್ದು. AdBlue ಎಷ್ಟು? 80 ಲೀಟರ್. 80 ಲೀಟರ್. ಅದರಿಂದ ಎಷ್ಟು ಮೈಲೇಜ್ ಬರುತ್ತೆ ಸರ್ ಲಿಕ್ವಿಡ್ ಇಂದ? ಲಿಕ್ವಿಡ್ ಅಂದ್ರೆ ನಾವು ಮೈಲೇಜ್ ಚಲೋ ಬರುತ್ತೆ ಸರ್. ಚಲೋ ಬರುತ್ತೆ. ಲಿಕ್ವಿಡ್ ಕಡಿಮೆ ಆದ್ರೆ ಇಲ್ಲಿ ಬರಂಗಿಲ್ಲ ಸರ್. ಹೌದು, ಪಿಕಪ್ ಕಮ್ಮಿ ಆಗ್ಬಿಡುತ್ತೆ. ಪಿಕಪ್ ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ ಸರ್. ಕಮ್ಮಿ ಆಗ್ಬಿಡುತ್ತೆ ಸರ್. ಹಾಗೆ ಸರ್, ಇವಾಗ ಟಾಟಾ ಸಿಗ್ನಾ ಗಾಡಿ ಸರ್ ಓಡಿಸ್ಲಿಕ್ಕೆಲ್ಲ ಹೇಗೆ? ಚಲೋ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಓಕೆ ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಬಂದಿರೋದು ಯಾವಾಗ? ನಾವು 2009 ಸರ್. 2009 ಅಂದ್ರೆ ಇವಾಗ ಎಷ್ಟು ವರ್ಷ ಆಗಿದೆ? 15-16 ವರ್ಷ ಆಗಿರ್ಬೋದು. 15-16 ವರ್ಷ ಪೂರ್ತಿ ಹೈವಾದಲ್ಲೇ? ಸರ್, ಪೂರ್ತಿ ಹೈವಾದಲ್ಲೇ. ಸರ್, ಇಷ್ಟು ವರ್ಷ ಡ್ಯೂಟಿ ಮಾಡಿದ್ರಲ್ಲ ಹೈವಾದಲ್ಲಿ, ಏನ್ ಅನಿಸ್ತಾ ಇದೆ ಸರ್? ಚೆನ್ನಾಗಿ ಅನಿಸ್ತಾ ಇದೆ ನಮಗೆ. ಚೆನ್ನಾಗಿ ಅನಿಸ್ತಾ ಇದೆ. ಬೇಸರ ಆಗೋಲ್ಲ ಸರ್. ಬೇಸರ ಇಲ್ಲ ಸರ್. ಓಕೆ ಸರ್, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಗಾಡಿ ಸರ್ ನೀವು ನೋಡಿದಂತ ಓಡಿಸಿದಂತ ಯಾವ ಗಾಡಿ ಸರ್ ಒಳ್ಳೆ ಗಾಡಿ ಅಂದ್ರೆ? ಇದೆ ಸರ್, ಟಾಟಾ ಸಿಗ್ನಾ. ಒಳ್ಳೆ ಗಾಡಿ. ಟಾಟಾ ಸಿಗ್ನಾ ನಮಗೆ ಇಷ್ಟುದ್ರಲ್ಲಿ ಈಗ ಇಷ್ಟು ದಿನದಲ್ಲಿ ಇದು ಒಂದೇ ಚೆನ್ನಾಗಿದೆ ಸರ್. ಓಕೆ, ಇಷ್ಟು ದಿನದ ಹಿಂದೆ ಯಾವ್ದೋ ಗಾಡಿ ಹಿಡಿಸ್ಲಿಲ್ಲ ಹಿಡಿಸಿಲ್ಲ ಸರ್. ಹಿಡಿಸಿಲ್ಲ? ಇಲ್ಲ ಸರ್. ಇಷ್ಟ ಪಿಕಪ್ ಇಷ್ಟು ಚಂದ ಇಷ್ಟು ಹಿಡಿಸಿಲ್ಲ ಸರ್. ಓಕೆ, ಟಾಟಾ ಗಾಡಿನೇ ನಿಮ್ಗೆ ಲೈಕ್ ಆಗಿರೋದು? ಲೈಕ್ ಆಗಿದೆ ಸರ್. ಲೈಕ್ ಆಗಿದೆ ಸರ್. ಓಕೆ ಸರ್, ಇನ್ನು ಫ್ಯೂಚರ್ ಅಲ್ಲಿ ನಿಮ್ ಕಂಪನಿಗೆ ಎಷ್ಟು ಗಾಡಿ ಬರ್ಲಿಕ್ಕಿದೆ? ಇನ್ನೊಂದು 8 ಗಾಡಿ ಬರುತ್ತೆ ಸರ್. 8 ಗಾಡಿ ಎಲ್ಲ ಬಾರಾವಿಲ್ಲೆ ಸರ್. ಬಾರಾವಿಲ್ಲೆ. ಸರ್, ತುಂಬಾ ಜನಕ್ಕೆ ಗೊತ್ತಿಲ್ಲ ಇವಾಗ ಹೈವಾದಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಯಾವ ಗಾಡಿಗೆ ಡಿಮಾಂಡ್ ಇದೆ ಅಂತ.
ಹಾ ಸರ್. ಯಾವ ಗಾಡಿಗೆ ಸರ್ ಡಿಮಾಂಡ್ ಇರೋದು ಟಾಟಾ ಜಾಸ್ತಿ? ಗಾಡಿ ಸರ್. ಟಾಟಾ ಗಾಡಿಗೆ ಆಯ್ತು ಸರ್. ಹಾ. ವೀಲ್ ಅಲ್ಲಿ 12 ವೀಲ್ 14 ವೀಲ್ 16 ವೀಲ್? 12 ವೀಲ್ ಚೆನ್ನಾಗಿದೆ ಸರ್, 16 ಟೈರ್ದಾಗೂ ಚೆನ್ನಾಗಿದೆ ಸರ್. 16 ಟೈರ್ ಹಾ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಡಿಮಾಂಡ್ ಯಾವ್ದಕ್ಕೆ ಜಾಸ್ತಿ ಸರ್ ಇವಾಗ ಮಾರ್ಕೆಟ್ ಅಲ್ಲಿ? ಈಗ ಸರ್ ಹಾ. ಈಗ 12 ಟೈರ್ ಇದೆ. 12 ಟೈರ್ ಹಾ ಸರ್. 14 ಟೈರ್ ಇಲ್ಲ ಅಲ್ವಾ? ಇಲ್ಲ ಈಗಿಲ್ಲ ಸರ್. ಈಗ 40 ಇದರಲ್ಲಿ 12 ಟೈರ್ದಲ್ಲಿ ಅಟ್ಟ ಅಂಡರ್ ಲೋಡು ಬಾಡಿಗೆ ಉಳಿತೆ ಸರ್, ಡೀಸೆಲ್ ಕಡಿಮೆ ಆಗುತ್ತೆ, ಗಾಡಿ ಚೆನ್ನಾಗಿ ಹೋಗುತ್ತೆ ಸರ್. ಓಕೆ. ಹಾ ಸರ್. ಮಾಲಕರಿಗೆ ಸ್ವಲ್ಪ ಉಳಿಯುತ್ತೆ. ಉಳಿತೈತೆ ಸರ್. ಓಕೆ. ಅದೇ 14 ವೀಲ್ ಎಲ್ಲ ಆದ್ರೆ ಅಷ್ಟೊಂದು ಉಳಿಯೋದಿಲ್ಲ. ಇಲ್ಲ ಸರ್, ಉಳಿಯಲ್ಲ. ಖರ್ಚು ಜಾಸ್ತಿ ಬರುತ್ತೆ. ಖರ್ಚು ಜಾಸ್ತಿ ಬರ್ತೈತಿ. ಡೀಸೆಲ್ ಎವರೇಜ್ ಎಲ್ಲ ಬಾರಿ ಕಮ್ಮಿ. ಹಾ, ಕಡಿಮೆ ಇರುತ್ತೆ ಸರ್. ಬಾರಿ ಕಮ್ಮಿ. ಹಾ ಸರ್. ರಿಸೀವ್ ಮಾಡಿ ಸರ್. ಟಾಟಾ ಸಿಗ್ನಾದಲ್ಲಿ ಇವಾಗ ತುಂಬಾ ಅಪ್ಡೇಟ್ ಮಾಡಿದಾರಲ್ವಾ ಕ್ಯಾಬಿನ್ ಒಳಗಡೆ? ಹಾ ಸರ್. ಮೇಲ್ಗಡೆ ಗ್ಲೋ ಬಾಕ್ಸ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಸರ್. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಯೂಸ್ ಹಾ ಮಾಡಿದ್ದಾರೆ ಹಾ ಸರ್. ಅಲ್ವಾ? ಹಾ ಸರ್. ಒಳ್ಳೆ ಗಾಡಿ ಒಳಗಡೆ ನೀವು ಹಾ. AC ಹಾಕಿದ್ರಲ್ವಾ, ಒಳ್ಳೆ ಕೂಲಿಂಗ್ ಇದೆ. ಹಾ ಸರ್. ಹೌದು ಸರ್. ಯೂಸ್ ಆಗತ್ತಾ ಸರ್ ಗ್ಲೋ ಬಾಕ್ಸ್? ಉಪಯೋಗ ಇದೆ ಸರ್ ನಮಗೆ ಇದು. ಉಪಯೋಗ ಇದೆ. ಹಾ, ಉಪಯೋಗ ಇದೆ ಡಾಕ್ಯುಮೆಂಟ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಡಾಕ್ಯುಮೆಂಟ್ ಇಡಬೇಕು ನಡೀತೈತಿ, ಅರಿವಿ ಇಡಕ್ ನಡೀತೈತಿ. ಹೌದು ಏನ್ ಖಂಡಿತ. ಸಣ್ಣದಿಲ್ಲ ಸರ್, ಅದು ದೊಡ್ಡದಾವ್ ಸರ್ ಅವು. ಓ ದೊಡ್ಡ ಇದೆ ಒಳಗಡೆ. ಹಾ, ಒಳಗಡೆ ತುಂಬಾ ದೊಡ್ಡ- ಸ್ಪೇಸ್ ಇದೆ. ಹಾ ಸರ್. ಸರ್ ಕಂಪನಿಯಿಂದ ಗಾಡಿಗೆ ಮ್ಯೂಸಿಕ್ ಸಿಸ್ಟಮ್ ಅಂತ ಕೊಟ್ಟಿಲ್ವಾ? ಕೊಟ್ಟ ಸರ್. ಕೊಟ್ಟಿದಾರಾ? ಭಾರಿ ಇದೆ ಸರ್. ಓ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್. ಹಾ, ಸರ್ ಅಲ್ಲಿರುವಂತ ಸ್ವಿಚಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ? ಸರ್ ಇದು ಅಪ್ ಅಲ್ಲಿ ಸರ್, ಇದು ಓಕೆ. ಘಾಟಿ ಸೆಕ್ಷನ್ ಗೆ. ಘಾಟ್ ಸೆಕ್ಷನ್ ದಲ್ಲಿ. ಓಕೆ. ಇದು ಲೆವೆಲ್ ದಲ್ಲಿ ಸರ್. ಯಾವ್ದು? ಇದು ಸ್ವಲ್ಪ ಅಪ್ ಇರ್ತೈತಲ್ಲ ಅಲ್ಲಿ ಸರ್, ಅದು. ಓಕೆ. ಇದು ಲೆವೆಲ್ ದಲ್ಲಿ ಸರ್. ಇದು ಇಂಜಿನ್ ಕಂಟ್ರೋಲ್ ಸರ್. ಇಂಜಿನ್ ಕಂಟ್ರೋಲ್. ಹಾ ಸರ್. ಓಕೆ. ಇದು ಇಂಜಿನ್ ಕಂಟ್ರೋಲ್ ಸರ್. ಓಕೆ. ಇದು ಪಾರ್ಕಿಂಗ್ ಮಾಡಿದಲ್ಲಿ ಹೆಚ್ಚಿದಲ್ಲಿ ಸರ್. ಹೌದು 4 ಇಂಡಿಕೇಟರ್. ಪೂರ್ ಇಂಡಿಕೇಟರ್ ಸರ್. ಓಕೆ ಸರ್. ಕೆಳಗಿರುವಂತ SOS ಸ್ವಿಚ್ ಏನಕ್ಕೆ ಯೂಸ್ ಆಗುತ್ತೆ? ಇದು ಸರ್. ಕೆಳಗಿರೋದು ರೆಡ್ ಕಲರ್ ಸ್ವಿಚ್. ಇದು ಸರ್. ಹ್ಮ್. ಇದು ಎದಕ್ಕಿಲ್ಲ ಸರ್, ಇದು ಏನಿಲ್ಲ, ಇದು ಏನು ಇಲ್ಲ ಇಲ್ಲ ಸರ್. ಅಷ್ಟೇ. ಹಾ ಸರ್. ಸರ್ ಇವಾಗ ಫ್ಯೂಚರ್ ಅಲ್ಲಿ ಟಾಟಾ ಸಿಗ್ನಾ ಮಾಡೋರಿಗೆ ಏನಂತ ಹೇಳ್ತೀರಾ ಸರ್? ಹೆಂಗ್ ಸರ್? ಸರ್ ಇವಾಗ ಮುಂದೆ ಈ ಟಾಟಾ ಇದೇ ತರದ್ದು ಟಾಟಾ ಹೈವಾ ಮಾಡೋರಿಗೆ ಏನಂತ ಹೇಳ್ತೀರಾ ಸರ್? ಸರ್ ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ, ಮಾಡ್ಬೋದಾ? ಮಾಡ್ಬೋದು ಸರ್. ಇದೊಂದೇ ಮುಂದಿಟ್ಟಿದೆ ಸರ್. ಇದು AC ಕ್ಯಾಬಿನ್ ಇದು. ಓಕೆ. ಇದು ಸ್ವಲ್ಪ ಸ್ವಲ್ಪ ಮುಂದ್ಗಡೆ ಇದೆ ಸರ್. ಮುಂದ್ಗಡೆ ಇದೆ. ಹಾ ಸರ್. ಮಲಗಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಇದೆ. ಮಲಗೋದಲ್ಲಿ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಇದೆ ಸರ್. ಹಾ, ಇದಕ್ಕೆ ಎಷ್ಟು ಗೇರ್ ಬರುತ್ತೆ ಈ ಗಾಡಿಗೆ? ಇದಕ್ಕೂ 10 ಗೇರ್ ಸರ್. 10 ಗೇರ್. ಹಾ ಸರ್. ರಿವರ್ಸ್ ಹಿಡ್ಕೊಂಡು 10 ಗೇರ್. 10 ಗೇರ್ 9+1. ಹಾ. ಹಾಗೆ L ಗೇರ್ ಸರ್. L ಗೇರ್. L ಗೇರ್ ಇಡು. ಅದೇ ಲಾರಿಗಾದ್ರೆ C ಗೇರ್ ಬರುತ್ತೆ. C ಗೇರ್ ಬರುತ್ತೆ. C ಗೇರ್ ಹಾ, ಬರುತ್ತೆ. ಇದಕ್ಕೂ L ಗೇರ್ ಬರುತ್ತೆ. L ಗೇರ್. L ಗೇರ್. ಅದಕ್ಕೆ ಏನ್ ವ್ಯತ್ಯಾಸ ಸರ್? C ಗೇರಿಗೆ L ಗೇರಿಗೆ ಸ್ವಲ್ಪ ಪಿಕಪ್ ಜಾಸ್ತಿನಾ? ಸೇಮ್ ಸರ್. ಅದಕ್ಕೆ C ಇಟ್ಟಿರ್ತಾರೆ ಸರ್. ಓಕೆ. ಇದಕ್ಕೂ L ಇಟ್ಟಿರ್ತಾರೆ ಸರ್. L ಇಟ್ಟಿರ್ತಾರೆ. L ಇಟ್ಟಿರ್ತಾರೆ. ಬೇಕಾದಂತ ಚಡ ಇದ್ರು L ಗೇರ್ ಹಾಕೊಂಡ್ ಕುಂತು ಬಿಟ್ರೆ ಮುಗಿದೈತಿ ಸರ್. ಓಕೆ. ಬೇಕಾದಂಗ ಆಯ್ತು, ಬೇಕಾದಂತ ಓವರ್ಲೋಡ್ ಹಾಕ್ರಿ ಸರ್. ಓವರ್ಲೋಡ್ ಹಾ ಹಾಕತ್ತೆ. ಸರ್. ನಾವ್ ಇಲ್ಲಿ ಅಕೌಂಟೆಂಟ್ ಹೊಡಿತಿದ್ವಿ ಸರ್. ಓಕೆ. 47, 48, 50 ಮಟ್ಟ ಏರಿರು L ಗೇರ್ ಹಾಕಿರ ದೊಡ್ಡದಪ್ಪ ಇದೆ ಸರ್. ಅದು ಓಕೆ. 5 ಕಿಲೋಮೀಟರ್ ಅಂದ್ರೆ 6 ಕಿಲೋಮೀಟರ್ ಇದೆ ಸರ್. ಒಂದು ಅಪ್ಪೆ- ತಾಸಿಗೆ ಅಪ್ಪೆ- ಅಪ್ಪೆ ಇದೆ. ಓಕೆ. ಅಪ್ಪೆ 5-6 ಕಿಲೋಮೀಟರ್ ಇದೆ ಸರ್. ಓಕೆ. ಏಕೆ L ಗೇರ್ ಅಲ್ಲಿ ಹೋಗುತ್ತೆ ಸರ್. ಅಲ್ಲಿ ಓಕೆ. ಪೂರ್ತಿ L ಗೇರ್ ಅಲ್ಲಿ L ಗೇರ್ ಅಲ್ಲಿ ಸರ್. ಹಾಗೆ ಅಷ್ಟು ದೊಡ್ಡ ಅಪ್ ಹತ್ಸ್ಬೇಕಾದ್ರೆ ಡೀಸೆಲ್ ಎಷ್ಟು ಎವರೇಜ್ ಕೊಡುತ್ತೆ? ಅಲ್ಲಿ 180, 190 180 190 ಅಷ್ಟೇ ಫೈನಲ್ ಸರ್. ಸರಿ. ಬಾಡಿಯಲ್ಲಿ ಎಷ್ಟು ಟನ್ ಜಾಸ್ತಿ ಅಂದ್ರೆ ತುಂಬಬಹುದು ಸರ್? ಇದರಲ್ಲಿ 52, 55 ಮಟ್ಟ ಇರಬಹುದು ಸರ್. 52 53 ಇರಬಹುದು ಸರ್. ಗಾಡಿ ಬಿಟ್ಟು. ಗಾಡಿ ಬಿಟ್ಟು ಸರ್. ಓಕೆ. ಗಾಡಿ 14, 425 ಸರ್. 14 420 14 ಟನ್. 14 ಟನ್ ಸರ್. ಓಕೆ. ಶೋರೂಮ್ ಇಂದ ಏನ್ ಬಾಡಿ ಕೊಟ್ಟಿರ್ತಾರಲ್ವಾ, ಹಾ ಸರ್. ಅದಕ್ಕೆ ಏನಾದ್ರು ಅಟ್ಯಾಚ್ಮೆಂಟ್ ಮಾಡಿದ್ರೆ ಹೈಟ್ ಮಾಡಿಸಿದ್ರೆ ಕಂಪನಿ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾರೆ, ನಿಜಾನಾ? ಹಾ ಸರ್. ಕಂಪನಿ ಗ್ಯಾರಂಟಿ ಕೊಡಲ್ಲ ಸರ್. ಕಂಪನಿ. ಅದ್ರ ಮೇಲೆ ಏನಾರ ನಾವು ಬಾಡಿ ಹೆಚ್ಚಿಗೆ ಕಟ್ಟಿದ್ರು, ಓಕೆ. ಏನಾರ ಮಾಡಿದ್ರು ಕಂಪನಿ ಗ್ಯಾರಂಟಿ ಕೊಡಲ್ಲ ಸರ್. ಏನಕ್ಕೆ ಸರ್ ಹಾಗೆ? ಆದ್ರೆ ಅವ್ರಿಗೆ ಅದ್ರ ಎಷ್ಟ್ ಇರ್ತೈತಿ ಅಲ್ಲಿ ಬಾಡಿ ಅಷ್ಟೇ ಏರ್ ಅಂತ ಅವ್ರ ಅಂತಾರ್ರಿ. ಆದ್ರೆ ನಾವು ಜಾಸ್ತಿ ಕಟ್ಟಿದ್ರೆ ನಮಗೆ ಸಂಬಂಧ ಸರ್. ಹೌದು. ಹಾ ಸರ್. ಆದ್ರೆ ಸರ್ ಇದು ಕ್ರಷರ್ ಅಲ್ಲೆಲ್ಲ ಲೋಡ್ ಮಾಡ್ತಾರಲ್ಲ ಕಲ್ಲು, ಹಾ ಸರ್. ಈ ಚಿರೇಕಲ್ ಲೋಡ್ ಮಾಡ್ತಾರಲ್ಲ, ಸರ್. ಅವರೆಲ್ಲ ಒಳಗಡೆ ಇದು ರಾಡ್ ಹೊಡಿಸ್ತಾರೆ. ಅದಕ್ಕೇನಾಗಲ್ಲ ಸರ್. ಅದಕ್ಕೇನಾಗಲ್ಲ. ಅದಕ್ಕೇನಾಗಲ್ಲ. ಒಳಗಿಂದ ಒಳಗೆ ಇರ್ತೈತೆ ಸರ್. ಹೌದು. ಅದಕ್ಕೇನಾಗಲ್ಲ. ಓ, ಇದರಲ್ಲಿ ನಾವು ಹೈಟ್ ಮಾಡಿಸೋಕೆ ಹೇಳಿದ್ವಿ ನೀವು ಸರ್. ಓಕೆ. ಹಾ ಸರ್. ಹೈಟ್ ಅಂದ್ರೆ 1 ಫೂಟ್ 2 ಫೂಟ್ ಹೈಟ್ ಮಾಡಿಸಿದ್ರೆ ಹೌದು. ಅದ್ ಏನಾರ ಆದ್ರೆ ಅವ್ರಿಗೆ ಏನು ಸಂಬಂಧ ಹೌದು. ಬಾಕ್ಸಿಂಗ್ ಎಲ್ಲ ಏರ್ಸಿರ್ತಾರ. ಏರ್ಸಿರ್ತಾರಲ್ಲ, ಎವರೇಜ್ ಮೈಲೇಜ್ ಏನು ಸಂಬಂಧ ಬರಂಗಿಲ್ಲ. ಏನು ಸಂಬಂಧ? ಯಾಕಂದ್ರೆ ಹೈಟ್ ಲೋಡ್ ಇರ್ತೈತಲ್ಲ ಸರ್. ಖಂಡಿತ. ಹಾ ಸರ್. ಅದಕ್ಕಾಗಿ ಮೈಲೇಜ್ ಕಡಿಮೆ ಕೊಡ್ತೈತಿ. ಅವ್ರ ಕಂಪನಿ ಅವ್ರಿಗೆ ಏನು ಸಂಬಂಧ ಬರಂಗಿಲ್ಲ ಸರ್. ಅವ್ರು ರಿಸ್ಕ್ ತಗೊಳಲ್ಲ. ಹಾ ಸರ್. ಸರ್ ಹಾಗೆ ಇದು ಇವಾಗ ಈ ಗಾಡಿಗೆ ಮೇಂಟೆನೆನ್ಸ್ ಎಲ್ಲ ಎಷ್ಟು ಕಿಲೋಮೀಟರ್ ಕೊಟ್ಟಿದ್ದಾರೆ ಇದರಲ್ಲಿ ಸರ್? ಇದರು 500 ತಾಸು ಓಡ್ಬೇಕ್ರಿ ಸರ್. ಒಂದು ತಾಸ್ ಲೆಕ್ಕ, ಕಿಲೋಮೀಟರ್ ಲೆಕ್ಕ ಅಲ್ಲ? ಇಲ್ಲ ಸರ್, ತಾಸ್ ಲೆಕ್ಕ. ಸರ್ ಹೇಗ್ ಕ್ಯಾಲ್ಕುಲೇಷನ್ ಮಾಡ್ತೀರಾ? ಇಲ್ಲಿದೆ ಸರ್, ನಮಗೆ ಮಾಡ್ತೀವಿ ಇಲ್ಲಿ. ಇದರಲ್ಲಿ ಮೀಟರ್ ಅಲ್ಲೇ ಕಾಣಿಸುತ್ತೆ? ಕಾಣಿಸುತ್ತೆ ಸರ್. ಹಾಗೆ ಎಲ್ಲಾ ಕಾಣಿಸುತ್ತೆ ಸರ್. ಇಲ್ಲಿ ಮೀಟರ್ ಅಲ್ಲೇ ಲಿಕ್ವಿಡ್ ಕಡಿಮೆ ಆದದ್ದು ತೋರಿಸ್ತದೆ ಸರ್. ಎಲ್ಲ
ಎ ಟು ಜೆಡ್ ಇರುತ್ತೆ ಸರ್ ಇಲ್ಲಿ. ಓಕೆ ಹಾ ಸರ್, ಇದು ಸಿಸ್ಟಮಿಗೆ ಇದನ್ನ ಕೊಟ್ಟನ್ರಿ ಇಲ್ಲಿ ಶೀಟ್. ಓಕೆ, ಇದು ಸ್ಟೇರಿಂಗ್ ಅಡ್ಜಸ್ಟೇಬಲ್ ಆಗುತ್ತೆ. ಹಾ ಸರ್, ಹಾಗೆ ನಿಮ್ಗೆ ಅನುಕೂಲ ಯಾವ ತರ ಇದೆ ಡ್ರೈವಿಂಗ್ ಮಾಡ್ಬೇಕಾದ್ರೆ? ಆ ತರ ಇಟ್ಕೋಬಹುದು ಸರ್, ಆ ತರ ಇಟ್ಕೊಂಡು ಓಡಿಸಬಹುದು, ಓಡಿಸಬಹುದು, ಟೆನ್ಷನ್ ಇಲ್ಲ ಸರ್. ಏನ್ ಟೆನ್ಷನ್ ಇಲ್ಲ. ಹಾ ಸರ್. ಸರ್ ಇವಾಗ ಎಷ್ಟು ಟ್ರಿಪ್ ಆದ್ಮೇಲೆ ಒಂದು ಸರ್ವಿಸ್ ಆಗ್ಬೋದು ನಿಮ್ಮ ಅಂದಾಜಿಗೆ? ಅಂದಾಜಿಗೆ ಒಂದು 150 200 ಟ್ರಿಪ್ 200 ಟ್ರಿಪ್ ಆದ ನಂತರ ಸರ್ವಿಸಿಂಗ್ ಹೋಗ್ಬೋದು ಸರ್. 200 ಟ್ರಿಪ್ಪಿಗೆ. ಹಾ ಸರ್. ಹಾಗೆ ಸರ್ ಎಷ್ಟು ಮಂತ್ ಆಗ್ಬೋದು ಸರ್ವಿಸಿಂಗ್ ಆಗ್ಬೇಕಾದ್ರೆ ಒಂದು 2 ಮಂತ್. ಆರ್ಡರ್ ಜಾಸ್ತಿ ಸಿಕ್ಕು ಅಂದ್ರೆ, ಟ್ರಿಪ್ ಸಿಕ್ಕು ಅಂದ್ರೆ ಸರ್ 2 ತಿಂಗಳಲ್ಲಿ ಹೋಗ್ಬೋದು ಸರ್, ತಿಂಗಳಲ್ಲಿ ಹೋಗ್ಬೋದು. ತಿಂಗಳಲ್ಲಿ ಕಿಲೋಮೀಟರ್ ಜಾಸ್ತಿ ಹೊಡಿತಂದ್ರೆ ಆಗ್ಬೋದು ಸರ್. ಆಗ್ಬೋದು. ಹಾ ಸರ್. ಆ ತರ. ಹಾ ಸರ್. ಓಕೆ ಸರ್, ಫೈನಲಿ ಫೀಲ್ಡಿಗೆ ಬರೋರಿಗೆ ಏನಂತ ಹೇಳ್ತೀರಾ ಸರ್? ಏನ್ ಸರ್? ಈ ಡಂಪರ್ ಗೆ ಡ್ರೈವರ್ ಆಗಿ ಹೊಸದಾಗಿ ಬರ್ತಾರಲ್ವಾ, ಹಾ ಸರ್. ಅವ್ರಿಗೆ ಏನಂತ ಹೇಳ್ತೀರಾ ಸರ್ ಇವಾಗ? ಸರ್ ಚೆನ್ನಾಗಿದೆ ಸರ್, ಬರೀ ಅಂತ ಹೇಳ್ತೀವಿ ಸರ್. ಬಂದು ಮಾಡ್ಕೋಬಹುದು. ಹೌದು, ಮಾಡ್ಕೋ ಸರ್. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ Thank you, ಸರ್, sir. ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.